ನಾನಿದು ಸಂಡೇ ಲಾಗು ನಾವು ನಮ್ಮ ಹಸ್ಬೆಂಡ್ ಊರಿಂದ ಶೂಟ್ ಮಾಡ್ಕೊತಾ ಇದ್ದೀನಿ. ನಮ್ಮನೆ ಇರೋಂಥ ಕೋಳಿ ಒಂದು 11 ಮರಿಗಳನ್ನ ಮಾಡಿತ್ತು. ಅದ್ರ ಜೊತೆ ನನ್ನ ಮಗ ತಿಂದ. ಈ ಹಣ್ಣು ಬಂದು ಗಣಕೆ ಹಣ್ಣು ಅಂತ ಅಂತಾರೆ. ಇದು ಎಲ್ಲಿ ಸಿಕ್ಕಿದ್ರೂ ಆದಷ್ಟು ತಿನ್ನಿ, ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಎಲ್ಲ ಊರಲ್ಲಿ ಮೊಸರು ಕಡಿಯೋದು ಅಂದ್ರೆ ಬೆಣ್ಣೆ ತೆಗೆಯೋದು ಇದೇ ತರ ಅಂಡೆಯಲ್ಲಿ. ಇದನ್ನ ಅಂಡೆ ಮತ್ತೆ ಮೊಸರಂಡೆ ಕೋಲು ಅಂತ ಅಂತಾರೆ. ಈ ಕೋಲಿಗೆ ಯಾವಾಗ ಬೆಣ್ಣೆ ಅಂಟಲ್ವೋ ಆ ಟೈಮಲ್ಲಿ ಪರ್ಫೆಕ್ಟ್ ಆಗಿ ಬೆಣ್ಣೆ ಬಂದಿದೆ ಅಂತ. ನನ್ ಮಗನು ಇದನ್ನ ಮಾಡಕ್ ಇಷ್ಟ ಪಡ್ತಾನೆ. ಊರ್ಗ್ ಹೋದಾಗೆಲ್ಲ ನಾವು ಮಾಡ್ತಿದ್ರೆ ಅವನು ನಾನು ಮಾಡ್ಬೇಕು ಅಂತ ಬರ್ತಿರ್ತಾನೆ. ನೋಡಿ, ಇದು ಇದ್ರಲ್ಲಿ ಬಂದಿರೋದು ನಾಟಿ ಹಸುವಿನ ಬೆಣ್ಣೆ. ಮಕ್ಳಿಗೆ ತುಂಬಾ ಒಳ್ಳೇದು. ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಈ ತರ ಬೆಣ್ಣೆ ಕಟ್ತಿದ್ರೆ ಅಲ್ಲೇ ನಿಂತಿರ್ತಿದ್ವಿ ಕೊಡ್ಲಿ ಅಂತ. ಬಟ್ ಇವಾಗ ನಮ್ಮ ಮಕ್ಳುಗಳೆಲ್ಲ ಅಷ್ಟು ಇಷ್ಟ ಪಡಲ್ಲ. ಬಟ್ ಒಂದೊಂದ್ ಮಕ್ಳು ತುಂಬಾ ಇಷ್ಟ ಪಡ್ತಾರೆ ಬೆಣ್ಣೆನ. ತುಪ್ಪಕ್ಕಿಂತ ಆದಷ್ಟು ಬೆಣ್ಣೆನೆ ಕೊಟ್ರೆ ತುಂಬಾ ಒಳ್ಳೇದು, ಫ್ರೆಶ್ ಬೆಣ್ಣೆನ. ಇರುವಾಗಿಂದನು ಇದುವರೆಗೂ ಒಂದ್ಸಲನು ಹೊರಗಿಂದ ಬೆಣ್ಣೆ ಆಗ್ಲಿ ತುಪ್ಪ ಆಗ್ಲಿ ತಂದಿಲ್ಲ. ಯಾಕೆಂದ್ರೆ ಮನೇಲೆ ಹಸು ಇರುತ್ತಲ್ಲ, ಹಾಗಾಗಿ ಮನೆಯಿಂದನೇ ಎಲ್ಲ ಕೊಟ್ ಕಳಿಸ್ತಾರೆ. ಹುಣಸೆ ಹಣ್ಣು ಬರುತ್ತಲ್ಲ ಅದ್ರದ್ದು ಮರ. ನಾನು ಎಲ್ಲೋದ್ರೂ ಜಾಸ್ತಿ ಗಿಡ ಮರಗಳು ಹೂವು ಅದನ್ನೇ ಶೂಟ್ ಮಾಡ್ಕೋತಾ ಇರ್ತೀನಿ. ಯಾಕಂದ್ರೆ ನಾನು ಓದಿರೋದು MSc ಬಾಟ್ನಿ ಆಗಿರೋದ್ರಿಂದ ಎಲ್ಲೋದ್ರೂ ನೋಡೋದು ಮತ್ತೆ ಆ ಹೂಗಳು ಚೆನ್ನಾಗಿದ್ರೆ ಅದ್ರಗಳ ಜೊತೆ ಫೋಟೋ ತಗೊಳ್ಳೋದೇ ಜಾಸ್ತಿ. ಊರಿಗೆ ಏನಕ್ಕಪ್ಪ ಬಂದ್ವಿ ಅಂತ ಅಂದ್ರೆ ನಮ್ ರಿಲೇಟಿವ್ ಮತ್ತೆ ನಮ್ಮ ಮನೆ ಫ್ರೆಂಡ್ ಇಬ್ರು ಒಬ್ರೆ ಅವ್ರ ಮನೆದು ಒಂದು ಗೃಹ ಪ್ರವೇಶ ಇತ್ತು. ಅವ್ರ ಗೃಹ ಪ್ರವೇಶಕ್ಕೆ ಅಂತ ಬಂದಿದ್ವಿ. ಹಾಗಾಗಿ ಇಲ್ಲೇ ರೆಡಿಯಾಗಿ ಮನೆಯಿಂದೇನೆ ಒಂದ್ ಸ್ವಲ್ಪ ಫೋಟೋ ತಗೊಂಡ್ವಿ. ಮಕ್ಳುಗಳನ್ನ ರೆಡಿ ಮಾಡಿ ನಮ್ ಜೊತೆ ಫೋಟೋ ತೆಗೆಸ್ಕೊಳ್ಳೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅವರು ಸರಿಯಾಗಿ ನಿಂತಾಗ ನಾವ್ ನಿಂತ್ಕೊಳ್ಳಲ್ಲ, ನಾವ್ ನಿಂತಾಗ ಅವರು ಹೇಗೆಗೋ ಮಾಡ್ತಾ ಇರ್ತಾರೆ. ಫೋಟೋ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ನಾವು ಗೃಹ ಪ್ರವೇಶಕ್ಕೆ ಹೊರಟ್ವಿ. ಎಲ್ಲ ಇದು ಕಡ್ಲೆಕಾಯಿ ಸೊಪ್ಪು ಅಂತ ಸಿಗುತ್ತೆ. ತಿನ್ನಕ್ ಚೆನ್ನಾಗಿರುತ್ತೆ ಕಾಳುಗಳು. ನನ್ ಮಗಂಗ್ ತುಂಬಾ ಇಷ್ಟ. ಇದ್ರಲ್ಲಿ ತುಂಬಾ ಪ್ರೋಟೀನ್ಸ್ ಇರುತ್ತೆ. ಆದಷ್ಟು ಈ ಕಾಳು ಸಿಕ್ಕಿದ್ರೆ ಮಕ್ಳಿಗೆ ತಿನ್ಸಿ. ಅಲ್ಲಿಂದ ನಾವು ಗೃಹ ಪ್ರವೇಶದ ಮನೆಗ್ ಬಂದ್ವಿ. ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಪೂಜೆ ಮುಗಿಸ್ಕೊಂಡು ಊಟ ಮಾಡಿ ಅಲ್ಲಿಂದ ಹೊರಟ್ವಿ. ಈ ಫಂಕ್ಷನ್ ಗಳಲ್ಲಿ ಹೇಗೆ ಅಂದ್ರೆ ಆ ಊಟ ಮಾಡ್ಬೇಕಿದ್ರೆ ಸಾಕು ಸಾಕು ಅನ್ಸ್ತಿರುತ್ತೆ, ಆಮೇಲೆ ಹೊಟ್ಟೆ ಹಸುವಾಗ್ತಿರುತ್ತೆ. ನಾವ್ ಎಷ್ಟೇ ಹೊರಗ್ ತಿನ್ಲಿ ಫಂಕ್ಷನ್ ಊಟ ಮಾಡಿದ್ರು ಮನೆ ಊಟ ಮಾಡೋ ತನಕ ನೆಮ್ಮದಿ ಇರಲ್ಲ. ಅಲ್ಲಿಂದ ಬಂದು ಈಸಿಯಾಗಿ ಒಂದು ಟೊಮೊಟೊ ಪಲಾವ್ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್.